ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಹೇರೂರು ಗ್ರಾಮದ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ರಂಗನಾಥ ಸ್ವಾಮಿಗೆ ನೂರಾರು ಮಹಿಳೆಯರು ಆರತಿ ಉತ್ಸವ ನೆರವೇರಿಸುವ ಮೂಲಕ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಸಾವಿರಾರು ಭಕ್ತರಿಗೆ ಶ್ರೀ ಕ್ಷೇತ್ರ ಶ್ರೀ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಸಾಮೂಹಿಕ ಹರಿಸೇವೆ ಮೂಲಕ ಭಕ್ತರು ಪ್ರಸಾದ ಸೇವನೆ ಮಾಡಿದ್ದು ವಿಶೇಷವಾಗಿತ್ತು. ಶ್ರೀ ಕ್ಷೇತ್ರ ಹೇರೂರು ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಹರಕೆ ಕಟ್ಟಿ ಹೂ ಹಣ್ಣು ಕಾಯಿ ಸಮೇತ ವಿಶೇಷ ಪೂಜೆ ಸಲ್ಲಿಸಿದರೆ ಸಂತಾನ ಭಾಗ್ಯ, ಕಂಕಣ ಭಾಗ್ಯ ಸೇರಿದಂತೆ ಇನ್ನೂ ಹಲವಾರು ರೀತಿಯ ಹರಕೆಗಳು ಹೇರೂರು ರಂಗನಾಥ ಸ್ವಾಮಿ ಕೃಪೆಯಿಂದ ನೆರವೇರುತ್ತದೆ ಎಂಬುದು ಭಕ್ತರ ಅಪಾರವಾದ ನಂಬಿಕೆ. ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತರು, ದೇವಸ್ಥಾನದ ಆಡಳಿತ ವರ್ಗದವರು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ನಾವು ಹೇರೂರು ಗ್ರಾಮದಲ್ಲಿದ್ದೀವಿ. ಶಿರಾ ತಾಲೂಕು ಗೌಡ್ಗೆರೆ ಹೋಬಳಿ ಹೇರೂರು ಗ್ರಾಮ ಇದು. ಶ್ರೀ ರಂಗನಾಥ ಸ್ವಾಮಿ ಆಸ್ಥಾನದಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಪ್ರತಿ ವರ್ಷದ ಪ್ರತೀತಿಯಂತೆ ಹೇರೂರು ಗ್ರಾಮದಲ್ಲಿ ಆಷಾಢ ರಂಗಪ್ಪನ ಒಂದು ಹರಿಸೇವೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಬಹಳ ವರ್ಷಗಳಿಂದ ಪುರಾತನ ಕಾಲದಿಂದಲೇ ನಡ್ಕೊಂಡ್ಬಂದಿರತಕ್ಕಂಥ ಒಂದು ಹರಿಸೇವೆ ಕಾರ್ಯಕ್ರಮ. ಈ ಒಂದು ಹೇರೂರು ಗ್ರಾಮ ಸುಮಾರು 3 ಶತಮಾನಗಳ ಹಿಂದೆಯೇ ಇಲ್ಲಿ ಒಂದು ದೇವಸ್ಥಾನ ಆರಂಭ ಆಗಿರ್ತಕ್ಕಂಥ ಒಂದು ಮಾಹಿತಿ ನಮಗಿದೆ. ಈ ಒಂದು ಗ್ರಾಮದಲ್ಲಿ ಇಲ್ಲಿ ಒಂದು ಗರ್ಭಗುಡಿಯನ್ನು ಕಟ್ಟಿ ಒಂದು ದೇವಸ್ಥಾನವನ್ನು ಹಿಂದೆ ನಿರ್ಮಾಣ ಮಾಡಿದರು. ಸುಮಾರು ಒಂದು 15 ವರ್ಷ 20 ವರ್ಷಗಳ ಹಿಂದೆ ನಮ್ಮೂರಿನ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ದೇವಸ್ಥಾನವನ್ನು ನವೀಕರಣ ಮಾಡಿ ಇಲ್ಲಿ ಮತ್ತೆ ಉದ್ಘಾಟನೆ ಮಾಡಿರ್ತಕ್ಕಂಥ ದಿನಗಳನ್ನು ಕೂಡ ನಾವು ಜ್ಞಾಪಿಸ್ಕೋಬೋದಾಗಿರ್ತದೆ. ಆ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ವಿಶೇಷವಾಗಿ ನಮ್ಮ ಸುತ್ತಮುತ್ತಲಿರತಕ್ಕಂಥ ತಾಲೂಕುಗಳು ಹಿರಿಯೂರು, ಮಡಕಶಿರಾ, ಚಿಕ್ಕನಾಯಕನಹಳ್ಳಿ, ಚಿತ್ರದುರ್ಗ ತಾಲೂಕು, ಚಳ್ಳಕೆರೆ ತಾಲೂಕು ಈ ಎಲ್ಲ ಭಾಗದಿಂದ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಭಾಳ ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳಿಗೆ ಇಲ್ಲಿ ಯಾವುದೇ ಜಾತಿಯ ಮಿತಿ ಇಲ್ಲ, ಧರ್ಮದ ಮಿತಿ ಇಲ್ಲ. ಮುಸಲ್ಮಾನರು ಕೂಡ ಈ ದೇವಸ್ಥಾನದ ಭಕ್ತಾದಿಗಳಿದ್ದಾರೆ. ಹಾಗೆ ಎಲ್ಲ ಜಾತಿಯ ಜನಾಂಗದವರು ಕೂಡ ಈ ದೇವಸ್ಥಾನದ ಭಕ್ತಾದಿಗಳಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಪ್ರತಿ ಶನಿವಾರ ಇಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಆಗ್ತದೆ. ಹಾಗೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದ ಕೂಡ ವಿಶೇಷ ಪೂಜೆ ಇಲ್ಲಿ ನಡೆಸ್ತಾ ಇದ್ದಾರೆ. ಇಲ್ಲಿ ನಮ್ಮದೇ ಗ್ರಾಮದ ಒಂದು ಪೂಜಾರ ಕುಟುಂಬ ಏನಿದೆ ಅದು ಈ ದೇವಸ್ಥಾನದ ಎಲ್ಲ ಪೂಜಾ ವಿಧಾನಗಳನ್ನು ಮುಂದಿನಿಂದಲೂ ಇಂಚಿನಿಂದಲೂ ಕೂಡ ನಡೆಸ್ಕೊಂಡು ಬಂದಿರ್ತದೆ. ಆ ನಿಟ್ಟಿನಲ್ಲಿ ಈ ದೇವರ ಬಗ್ಗೆ ಅಪಾರವಾದ ಭಕ್ತಿ ಇಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಹರಕೆ ರೂಪದಲ್ಲಿ ಹಲವಾರು ಒಂದು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಾಗಿರ್ತದೆ. ಆ ನಿಟ್ಟಿನಲ್ಲಿ ಈ ಹಿಂದೆ ಈಗಾಗಲೇ ನಾವು ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದೀವಿ. ಅದು ಇಂದಿನ ಮಂತ್ರಿಗಳಾಗಿರ್ತಕ್ಕಂಥ ಈಗಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ DP ಜಯಚಂದ್ರ ಅವರ ಅನುದಾನದಲ್ಲಿ ಅದು ನಿರ್ಮಾಣ ಮಾಡಿದ್ದೀವಿ. ಹಾಗೆ ದೇವಸ್ಥಾನದ ಸಮಿತಿಯವರು ಬೇರೆ ಬೇರೆ ಕಡೆ ಅನುದಾನವನ್ನು ಶೇಖರಿಸಿ ಒಂದು ಒಳ್ಳೆ ಊಟದ ಮಂಟಪವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಆ ನಿಟ್ಟಿನಲ್ಲಿ ನೀವು ಏನು ನಿಂತಿದ್ದೀರಿ ಇಲ್ಲಿ ಜಾಗದಲ್ಲಿ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನೀವು ಕಾಣಿಸ್ಬೋದಾಗುತ್ತೆ. ಹಾಗೆ ಮುಂದೆ ಒಳ್ಳೆ ಉದ್ಯಾನವನವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥ ಕೆಲಸ. ಇತ್ತೀಚೆಗೆ ಅಲ್ಲಿ ಒಂದು ಫಾಲ್ಸ್ ಕೂಡ ನಿರ್ಮಾಣ ಆಗ್ತಾ ಇದೆ. ಇವೆಲ್ಲವೂ ಕೂಡ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ತಮ್ಮ ಭಕ್ತಿಪೂರ್ವಕ ಸಮರ್ಪಣೆಯಿಂದ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಈ ದೇವಸ್ಥಾನದ ಭಕ್ತಾದಿಗಳು ಇವತ್ತೇನು ಅನ್ನ ಸಂತರ್ಪಣೆ ನಡೀತಾ ಇದೆ, ಹೀಗೆ ಪ್ರತಿ ವರ್ಷವೂ ನಡೀತಾ ಇರುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಭಕ್ತಾದಿಗಳು ಈ ದೇವರ ಕೃಪೆಗೆ ಪಾತ್ರರಾಗಬೇಕು ಮತ್ತು ಇಡೀ ಜಗತ್ತು ಈ ದೇವರ ಆಶೀರ್ವಾದದಿಂದ ಚೆನ್ನಾಗಿರಲಿ. ಅವರ ಆರೋಗ್ಯ, ಅವರ ಸಂಸ್ಕಾರ, ಅಭಿವೃದ್ಧಿ ಎಲ್ಲವೂ ಕೂಡ ಸಾಕಾರಗೊಳ್ಳಿ ಅಂತೇಳಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಾನಾದರೂ ಬೇಡ್ಕೊಳ್ತೇನೆ. ನಮಸ್ಕಾರ. ನಾನು ನಾಗರಾಜು ಅವರು ಅಂತೇಳಿ ಇದೇ ಗ್ರಾಮದ ಒಂದು ಗ್ರಾಮಸ್ಥ.
ಊಟ ವಿಶೇಷತೆ ಏನು ಸರ್? ಇಷ್ಟೊಂದು ಬಂದು ಒಂದೇ ಸರಿ ನೆಲದಲ್ಲಿ ಕೂತ್ಕೊಂಡು ಅಷ್ಟು ಜನ. ಈ ಒಂದು ಗ್ರಾಮದಲ್ಲಿ ಹಿಂದೆ ನಾವು ಇಲ್ಲೊಂದು ಪೌಳಿ ಅಂತ ಇತ್ತು ದೇವಸ್ಥಾನಕ್ಕೆ. ಆ ಪೌಳಿ ಅಡಿಯಲ್ಲಿ ನಮ್ಮ ಸುತ್ತಮುತ್ತಲ ಹಳ್ಳಿ ಜನ ಬರ್ತಾ ಇದ್ರು. ಈ ಯರೂರಹಳ್ಳಿ, ಈ ಕಡೆ ದ್ಯಾಗೇರಹಳ್ಳಿ, ಮುದ್ದೇನಹಳ್ಳಿ, ಗೊರ್ಲಡ್ಕು, ಈ ಗ್ರಾಮದ ಜನರು ಹಿಂದೆ ಬರ್ತಾ ಇದ್ರು. ಒಂದು 25-30 ವರ್ಷ ಹಿಂದೆ ನನಗೆ ಜ್ಞಾಪಕ ಇರೋಂಥ ಇದು. ಆ ಪೌಳಿ ಒಳಗೆ ನಾವು ಸುತ್ತು ನೆಲದಲ್ಲಿ ಕೂರಿಸಿ ಊಟ ಮಾಡ್ತಿದ್ವಿ. ಅವತ್ತು ನಮಗೆ ಆ ಅನ್ನ ತಿನ್ನೋದೇ ಒಂದು ಬಹಳ ಖುಷಿ. ಆಮೇಲೆ ಈ ದೇವಸ್ಥಾನದ ಊಟ ಅಂದ್ರೆ ಸುಮ್ಮನೆ ನಾವು ಉಪ್ಪು ಖಾರ ಹಾಕಿದ್ರೆ ಸಾಕು, ಅದರದ ರುಚಿನೇ ಬೇರೆ ಇರುತ್ತೆ ಪ್ರಸಾದದ್ದು. ಆ ನಿಟ್ಟಿನಲ್ಲಿ ಗ್ರಾಮಸ್ಥರು ಬರ್ತಾ ಇದ್ರು. ನಾವು ಯಾವತ್ತೂ ಕೂಡ ಇಲ್ಲಿ ಅದನ್ನ ಬದಲಾಯಿಸಬಾರ್ದು ಅಂತ ಹೇಳಿ ಇವತ್ತು ಕೂಡ ನಾವು ನೆಲದ ಮೇಲೆನೆ ಕೂಡ ಭಕ್ತಾದಿಗಳು ಊಟ ಮಾಡ್ತಕ್ಕಂಥ ಪ್ರತೀತಿಯನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಸಾವಿರಾರು ಜನ ಇವತ್ತು ನೆಲದಲ್ಲೇ ಕೂತು, ಯಾವುದೇ ಪಂಕ್ತಿ ಭೇದ ಇಲ್ಲ, ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಎಲ್ಲರೂ ಕೂಡ ನೆಲದಲ್ಲೇ ಕೂತು ನೆಲದಲ್ಲೇ ಊಟ ಪ್ರಸಾದವನ್ನ ಸೇವಿಸಿ ಇಲ್ಲಿಂದ ಹೋಗ್ತಿರ್ತಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ಸಮಾನತೆಯ ಒಂದು ಸಾರ್ತಕ್ಕಂಥ ಒಂದು ಪ್ರತೀತಿ ಈ ದೇವಸ್ಥಾನದಲ್ಲಿ ನಡ್ಕೊಂಡ್ ಬಂದಿದೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನು ಏರೂರು ರಂಗನಾಥ ಸ್ವಾಮಿ ಇವತ್ತು ಏಕಾದಶಿಯಲ್ಲಿ ಏನು ಸುತ್ತಮುತ್ತ ಇವತ್ತು ಏನು ಗ್ರಾಮಸ್ಥರು ನಮ್ಮ ತಾಯಂದಿರು ಇವತ್ತು ಆರತಿ ಎತ್ತಿ ಇವತ್ತು ಹರ್ಷೇವೆ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ನಮ್ಮ ಭಕ್ತರಿಗೆ ಆ ಸ್ವಾಮಿ ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ, ಆ ದೇವರು ಒಳ್ಳೇದು ಮಾಡಲಿ ಅಂತೆಲ್ಲಾದರೂ ನಾನಾದರೂ ಹೇಳ್ತಾ, ಪ್ರತಿ ವರ್ಷವೂ ಸಹ ಹೆಚ್ಚಿನದಾಗಿ ಈ ರಂಗನಾಥ ಸ್ವಾಮಿ ಕ್ಷೇತ್ರ, ಏರೂರು ರಂಗನಾಥ ಸ್ವಾಮಿ ಕ್ಷೇತ್ರ ಒಳ್ಳೆ ಅಭಿವೃದ್ಧಿ ಹೊಂದಲಿ, ಒಳ್ಳೆಯ ಒಂದು ಶ್ರೀ ಕ್ಷೇತ್ರ ಆಗಲಿ ಅಂತೆಲ್ಲಾದರೂ ನಾನು ಆ ರಂಗನಾಥ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಂಡು ಅದವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು. ಹಿನ್ನೆಲೆ ದೇವಸ್ಥಾನ ಹೆಂಗೆ ಇದಾಯ್ತು ಅಂದರೆ, ನಮ್ಮೂರಟ್ಟಿ ಗೊಲ್ರಟ್ಟಿಯರು ಕುರಿ ಹೊಡ್ಕೊಂಡು ಎಲ್ಲೋ ಕುರಿ ಹೋದಾಗ ಏರ್ನಲ್ಲಿ ಒಂದು ಬೆನವ ಸಿಕ್ತು ಅಂತೇಳಿ ಒಂದು ಬೆನವನ್ ತಂದಿಕ್ಕಿರು. ಅದಕ್ಕೆ ಏರ್ ಕಟ್ಟಿದ ರಂಗ ಅಂತೇಳಿ ಇವ್ರಿಗೆ ಹೆಸರೈತೆ. ಏರ್ ಕಟ್ಟಿದ ರಂಗ ಅಂತ ಹೆಸರೈತೆ. ಇಡೀ ನಮ್ಮ ಯಾವ ತಾಲೂಕು ಅಂದಾಗಲಿ ಇನ್ನೊಂದು ಮತ್ತೊಂದಾಗಲಿ ಒಂದು ಅದೇನು ಕೇಳ್ತೈತೆ ಅಂದರೆ ಏನು ಅರಕೆ ಕೇಳಲ್ಲ. ಒಂದೇ ಒಂದು ಎಲ್ ಪೂಜೆ 3 ಕಟ್ಟು ಇಳೆದೆಲೆ, ಒಂದು 2 ತೆಂಗಿನಕಾಯಿ, ಅಕ್ಕಿ ಬೇಳೆ ತಂದು ಕೊಟ್ಟರೆ ಅವ್ರ ಅರಕೆ ಪೂರೈಸ್ತೈತೆ. ಆಮೇಲೆ ಮಕ್ಕಳು ಸಂತೋಷ. ಎಷ್ಟೋ ಜನ ಮಕ್ಕಳಿಲ್ಲಂತ ಬಂದಿರೋರಿಗೆ ಇಡೀ ನಮ್ಮ ಕರ್ನಾಟಕದ ಯಾವ ಊರು ಏನೋ ಮಂಗಿಲ್ಲ. ಒಬ್ಬರು ಉತ್ತರ ಕರ್ನಾಟಕದವರು ತುಮಕೂರಲ್ಲಿ DC ಅವರು ಆಗಿದ್ರು. ಆ DC ಅವ್ರ ಮುಂತಾಗಿನ ನಾನು ಬಂದರೆ DC ಅವ್ರು ಬಂದರು ಅಂತಾರೆ ಅಂತೇಳಿ ಅವರು ಸಾಯಂಕಾಲ ಟೈಮ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಈ ದೇವ್ರ ಶಕ್ತಿ ಅಂಥ ವಿದ್ಯಾವಂತನೇ ಒಬ್ಬ ಈ ಸೈನ್ಸು ಮ್ಯಾಥ್ಸು ಓದಿರೋ ಅಂತಾರೋ ಈ ದೇವ್ರ ನೆಂಬೇವ್ರೆ ಅಂದರೆ, ಇಡೀ ಇಲ್ಲೇನು ಹೆಣ್ಮಕ್ಳು ಇದ್ದಾರೋ ಹೆಣ್ಮಕ್ಳಂತೂ ಭಾಳ ಈ ದೇವರಿಗೆ ಕೃತಜ್ಞೆ ಕೊಡ್ತಾರೆ. ಒಂದು ಯಾವುದೇ ಸಂತಾನ ಕೊಟ್ಟರೆ ಇಲ್ಲೇ ನಾಮಕರಣ ಮಾಡ್ತಾರೆ. ಮತ್ತು ಇಲ್ಲೇ ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತೇಳಿ ಈ ಕಡೆ ಊಡ್ತಾಲು, ಈ ಕಡೆ ಮದುವೆ ಛತ್ರ ಇದೆ. ಒಂದು ಮದುವೆ ಶ್ರಾವಣ ಬಂತು ಅಂದರೆ ಮದುವೆ ಸ್ಟಾರ್ಟ್ ಆದವು ಅಂದರೆ ಒಂದು ದಿನನೂ ಗ್ಯಾಪ್ ಇರಲ್ಲ. ನಾವು ಬರೇ ಈ ಹಳ್ಳಿಯಲ್ಲಿ ಒಂದು ಚೌಟ್ರಿ ಮಾಡಿರೋದು 25,000 ರೂಪಾಯಿ ಮಾತ್ರ ಫಿಕ್ಸ್ ಮಾಡಿದ್ದೀವಿ. ಸಿರದಲ್ಲಿ ಹೋದರೆ 50-60 ಸಾವಿರ 80 ಸಾವಿರ ಲಕ್ಷಗಟ್ಟಲೆ ಕೇಳ್ತಾರೆ. ನಮ್ಮದು ಬರೇ 25,000 ರೂಪಾಯಿಗೆ ಮದುವೆ ಮಾಡಿಕೊಡ್ತೀವಿ. ಅವ್ರಿಗೆ ಯಾವುದೇ ನೀರಿನ ಸೌಕರ್ಯ ಆಗಿರಲಿ, ಕರೆಂಟಿನ ಸೌಕರ್ಯ ಆಗಿರಲಿ, ಅಥವಾ ಸ್ವಚ್ಛತೆ ಆಗಿರಲಿ, ಅವ್ರಿಗೆ ನಾವು ಏರೂರು ಅಂದಮೇಲೆ ಯಾವುದೇ ರಾಜಕೀಯ ಇಲ್ಲ ಸರ್. ಈ ಏನು ಹೆಣ್ಮಕ್ಳು ಇದಾರೆ ಅಥವಾ ಗಂಡು ಮಕ್ಳು ಇದಾರೆ ಎಲ್ಲ ಒಂದೇ. ರಾಜಕೀಯ ಬಂದಾಗ ಒಂದು ವಾರನ 15 ದಿನನ ಮಾಡ್ತೀವಿ, ಅದನ್ನು ನಾವು ಮೂಟೆ ಕಟ್ಟಲ್ಲಿ ಬಿಸಾಕ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ನಾವು ದೇವ್ರ ಕಾರ್ಯನ ಮಾಡ್ತೀವಿ. ಆಮೇಲೆ ಇದು ವಿಶೇಷ ಏನಂದರೆ, ಯಾರಾದರೂ ಅನಿವಾರ್ಯ ತೀರಿಕೊಂಡ್ರೆ 9 ದಿನ ನಾವು ಬಾಗಿಲು ತೆಗೆಯೋದೇ ಇಲ್ಲ. ದೇವಸ್ಥಾನದ 9 ದಿನ ಬಾಗಿಲು ತೆಗೆಯಲ್ಲ. ಒಂದು ಯಾವುದನ್ನ ಹೆಣ್ಮಗಳು 16 ವರ್ಷ 15 ವರ್ಷದಾಗೆ ಋತುಮತಿ ಆದರೆ 9 ದಿನ ಬಾಗಿಲು ತೆಗೆಯಲ್ಲ. ಅಥವಾ ಒಂದು ಯಾವುದನ್ನ ಹೆಣ್ಮಗಳು ಡಿಲಿವರಿ ಆದರೆ 9 ದಿನ ಬಾಗಿಲು ತೆಗೆಯಲ್ಲ. ಇಲ್ಲಿ ಯಾರು ಬರಲ್ಲ. ವಿಶೇಷವಾಗಿ ಒಂದು ಮಟನ್ನು ಚಿಕನ್ ತಿಂದವರು ನಮ್ಮೂರವ್ರು ಯಾರು ಇಲ್ಲಿ ಬರಲ್ಲ. ಅನಿವಾರ್ಯ ಯಾರಿಗೆ ಗೊತ್ತಿಲ್ಲದವ್ರು ಬರ್ಬೋದು, ನಮ್ಮೂರವ್ರು ಯಾವುದೇ ಕಾರಣಕ್ಕೂ ಬರಲ್ಲ. ಆಮೇಲೆ ಶನಿವಾರ ದಿನ ಯಾರು ನಮ್ಮೂರಾಗೆ ಪೂಜಾರಾಗಲಿ ಅಥವಾ ಅವ್ರಿಗೆ ಅಣ್ತಂತನಾಗಲಿ ಅವ್ರು ಯಾರು ಮಟನ್ ಮುಟ್ಟಲ್ಲ ಸರ್. ಭಾಳ ವಿಶೇಷವಾದ ಅಂದರೆ ಎಲ್ಲಿಂದ ಬರ್ತಾರೋ ನೋಡಿ. ಇಷ್ಟೇ ಈಗ ನಮಗೆ ನಾವು ಅಕ್ಕಿ ಆ ತರಕಾರಿನ ಯಾರು ಕೇಳೋದಿಲ್ಲ ಸರ್. ಅಕ್ಕಿ ಇನ್ನೂ ಒಂದು ಸತಿ ಜಾತ್ರೆ ಮಾಡಿರೋ 10-15 ಕ್ವಿಂಟಲ್ ಅಕ್ಕಿ ಉಳಿತವೆ. ಆ ಅಕ್ಕಿನ ಹರಾಜು ಹಾಕಿ ಇಲ್ಲಿ ಏನಾದರೂ ಇಂಪ್ರೂವ್ ಮಾಡ್ತೀವಿ. ತರಕಾರಿನ ಈ ನಮ್ಮ ಬದನೆಕಾಯಿ ರಾಮಣ್ಣ ಅಂಬರು ಸಂತಿಗೆ ಹೋಗ್ತಾರೆ. ಅವ್ರು ತರಕಾರಿ ತಂದು ನಾವು ಸುಮ್ಮನೆ ಹೋಗಿ ಕೇಳಿದಕ್ಕೆ ಇನ್ನೂ ಇಂಥದ್ದೊಂದು ಜಾತ್ರೆ ಮಾಡ್ಬೋದು, ಅಷ್ಟು ತರಕಾರಿ ತಂದು ಹಾಕ್ಯಾರ ಸ್ವಾಮಿ. ನಮ್ಮದು ಏರೂರಿನ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ಅದರಿಂದ ಎಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ನಮ್ಮ ಪೂರ್ವಿಕರು ಅದೇ ರೀತಿ ಇದನ್ನು ವರ್ಷ ಆಷಾಢ ಮಾಸದಲ್ಲಿ ಇದನ್ನು ನಾವು ಏನಿದೆಯೋ ಅದನ್ನು ಕಾರ್ಯ ಮಾಡ್ಕೊಂಬರ್ತಾ ಇದ್ದೀವಿ. ಆಷಾಢ ಮಾಸದಲ್ಲಿ ಇದ್ರ ಜಾತ್ರೆ ಮಾಡ್ತಾ ಇದ್ದೀವಿ. ಇದು ಸುತ್ತಮುತ್ತ ಊರು ಜನಸಂಖ್ಯೆ ಏನಿದೆ ಪ್ರತಿ ವರ್ಷನೂ ಆಷಾಢ ಮಾಸದಲ್ಲಿ ಸೇರಿ ಇದನ್ನು ಜಾತ್ರೆ ಮಾಡ್ತಾ ಇದ್ದೀವಿ.
ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರ್ತಾ ಇದೆ. ಅನ್ನ ದಾಸೋಹ ನಡೀತಾ ಇದೆ. ಹಾಗಾಗಿ ಇಲ್ಲಿನ ಎಲ್ಲ ಭಕ್ತಾದಿಗಳು ಎಲ್ಲ ಬರೋರಿಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ನೆಲದಲ್ಲೇ ಕೂತ್ಕೊಂಡು ಊಟ ಮಾಡಿ ಎಲ್ಲ ಸ್ವಾಮಿಯ ಪ್ರಸಾದ ಸೇವನೆ ಮಾಡಿ ಹೋಗ್ತಾ ಇದ್ದಾರೆ. ಈಗಿನ ಯುವಕ ಹುಡುಗರು ತುಂಬ ಮುತುವರ್ಜಿಯಿಂದ ಕಾಳಜಿಯಿಂದ ದೇವಸ್ಥಾನದ ಜಾತ್ರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ ಸರ್. ಭಕ್ತರಿಗೆ ಸ್ಪೆಷಲಿ ಜಾಸ್ತಿ ಅರ್ಕೆ ಮಾಡೋದು ಅನ್ನೋದೇನು ಸರ್, ದೇವಸ್ಥಾನದಲ್ಲಿ ಜಾಸ್ತಿ ಅರ್ಕೆ ಮಾಡ್ತಾರೆ ಏನು? ಮಕ್ಳಿಗೆ ಈಗ ಒಬ್ಬರಿಗೆ ಕಷ್ಟ ಇರ್ತದೆ, ಒಂದು ಕಷ್ಟ ಒತ್ತು ಬರ್ತಾರೆ ದೇವಸ್ಥಾನಕ್ಕೆ. ಒಬ್ಬರಿಗೆ ಆರೋಗ್ಯ ಸರಿ ಇರಲ್ಲ, ಕೆಲವರಿಗೆ ಸಂತಾನ ಭಾಗ್ಯ ಆಗಿರಲ್ಲ, ಪ್ರತಿಯೊಂದು ಕಷ್ಟಕ್ಕೆ ಬರ್ತಾರೆ. ಹಾಗಾಗಿ ಏನೇ ಕಷ್ಟ ಇದ್ರೂ ಅರ್ಕೆ ಹೊತ್ಕೊಂಬಂದ್ರೂ ಸ್ವಾಮಿ ರಂಗನಾಥ ಸ್ವಾಮಿ ಅವ್ರಿಗೆ ಎಲ್ಲ ರೀತಿ ಒಳ್ಳೇದು ಮಾಡಿ ಅನುಗ್ರಹ ಮಾಡಿ ಕೊಡ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ತಿರೋದ್ರಿಂದ ಸ್ವಾಮಿ ದೇವಸ್ಥಾನಕ್ಕೆ ನಂಬಿಕೆ ಇಟ್ಟು ಎಲ್ಲ ಹೆಚ್ಚಿನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇದೇ ರೀತಿ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೆಯ ಕರುಣೆ ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಏರೂರು ದೇವಸ್ಥಾನ ಇದು ಭಾಳ ಪುರಾತನ ಕಾಲದಿಂದಲೂ ಇದೆ. ಭಾಳ ಜನ ಸೇರ್ತಾ ಇದೆ ಇಲ್ಲಿ. ಮುಂಚೆ ಈ ಥರ ಸೇರ್ತಿರ್ಲಿಲ್ಲ. ಇಲ್ಲಿ ಜಾತಿ ಭೇದ ಇಲ್ಲ. ಆದ ಎಲ್ಲ ಜನಾಂಗದವರು ಬಂದು ಪೂಜೆ ಮಾಡಿಸ್ತಾ ಇದ್ದಾರೆ. ಇದು ಭಾಳ ಹೆಸರುವಾಸಿ ಆಗ್ತಾ ಐತೆ. ಇನ್ನು ಇದೇ ಥರ ನಮ್ಮ ಮುಂದೆ ಹೆಸರುವಾಸಿ ಆಗಬೇಕು. ಅದೇ ರೀತಿ ನಮ್ಮ ಮಾನ್ಯ MLA ಅವರು ಇನ್ನೂ ಅನುದಾನ ಕೊಡ್ತೀನಿ ಅಂತ ಹೇಳಿದಾರಂತೆ. ಅದೇನ ಕೊಟ್ಟರೆ ನಾವು ಅವ್ರ ಸಹಕಾರದಿಂದ ಇನ್ನೂ ಮುಂದುವರಿಸ್ತೀವಿ. ಇದನ್ನು ನಮ್ಮೂರಿಗಾಗಿ ಎಲ್ಲರೂ ಭಾಳ ಶ್ರಮ ಬೀಳ್ತಾ ಇದ್ದಾರೆ. ನಮ್ಮ ಅಕ್ಕಪಕ್ಕದ ಊರಿನವರು, ನಮ್ಮ ಬೇರೆ ತಾಲೂಕಿನಿಂದನೂ ಬರ್ತಾ ಇದ್ದಾರೆ. ಭಕ್ತಾದಿಗಳು ಭಾಳ ಜನ ಸೇರ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ನಮ್ಮ ಊರಿನ ಪರವಾಗಿ ಎಲ್ಲರೂ ಭಾಳ ಖುಷಿ ಆಗ್ತಾ ಇದೆ. ಇದೇ ನಮ್ಮ ಖುಷಿ. ನಾನು ಏರೂರು ಸೊಸೆ. ನಾನು ಇರೋದು ಮೈಸೂರಲ್ಲಿ. ನಮ್ದು ಏನೇ ಕಷ್ಟ ಒಳ್ಳೇದು ಕೆಟ್ಟದ್ದೆಲ್ಲ ನಮ್ಮ ರಂಗಪ್ಪನ ಮೇಲೆ ನಾವು ಬೆಳಗ್ಗಾಯ್ತು ಸಂಜಾಯ್ತು ನಮ್ಮ ರಂಗಪ್ಪನ ಬಿಟ್ಟು ನಾವು ಯಾವುದು ವ್ಯವಹಾರ ಮಾಡಲ್ಲ, ಮುಂದಕ್ಕೆ ಹೋಗಲ್ಲ. ಎಷ್ಟೇ ಕಷ್ಟ ಬಂದ್ರೂ ಹೊಡ್ಕೊಂಡು ಹೋಗುತ್ತೆ. ಒಂದ್ಸತಿ ಬಂದು ಕೈ ಮುಕ್ಕೊಂಡು ಕಾಯಿ ಹೊಡಾಕಿಸ್ಕೊಂಡು ಹೋದ್ರೆ ಸಾಕು. ನಮಗೆ ಬೇಕಾದಷ್ಟು ಕೊಟ್ಟವ್ರೆ. ಉದಾಹರಣೆನ ನಮ್ಮ ಯಜಮಾನ್ರು ಊರು ಬಿಟ್ಟು ಹೋದಾಗ ಒಂದು ಬ್ಯಾಗ್ ತಗೊಂಡು ಹೋಗೋರೆ ಅಷ್ಟೇ. ಇವತ್ತು ಇಲ್ಲ ಅಂದ್ರೂ ನಾವು ಒಂದು 2 ಕೋಟಿಲಿದ್ದೀವಿ. ಅವರು ಊಟಕ್ಕೂ ಇಲ್ದಂಗೆ ಹೋಗಿ ಮೈಸೂರಲ್ಲಿ BMLA ಇದ್ರು. ಇವಾಗ ಸ್ವಂತ ಮನೆ ಮಾಡ್ಕೊಂಡು ಬಾಡಿಗೆ ಕೊಟ್ಕೊಂಡು ನಮ್ಮದೇ ಆದಂಥ ಸೈಟು, ನಮ್ಮ ಮಕ್ಕಳು, ನಾವು ಇಲ್ಲಿ ಎಲ್ಲ ಬೇಕಾದಷ್ಟು ಚೆನ್ನಾಗಿದ್ದೀವಿ. ನಮ್ಮನ್ನ ಕೈ ಹಿಡ್ದು ಕಾಪಾಡಿ ಎತ್ತವ್ರೆ ನಮ್ಮ ರಂಗನಾಥ ಸ್ವಾಮಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಜುಳಾ ಅಂತ, ಬೂನಹಳ್ಳಿ ಅಧ್ಯಕ್ಷರು ಮಂಜುಳಾ ಅಂತ. ಈ ದೇವಸ್ಥಾನಕ್ಕೆ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ. ಅಧ್ಯಕ್ಷರಾದೆ, ಮೆಂಬರ್ ಆಗಿದೆ. ನಮಗೆ ಹೌದು, ಈ ಬಂದ್ಮೇಲೆ ಚೆನ್ನಾಗಾದ್ರೆ ಬಂದು ಪೂಜೆ ಮಾಡಿಸಿ ಅಂತ ಅನ್ಕೊಂಡಿದ್ದೆ. ಒಳ್ಳೆಯದಾಗಿದೆ. ಬೇರೆ ಭಕ್ತರಿಗೆ ತುಂಬ ಚೆನ್ನಾಗಾಗಿದೆ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.